ನೋಡಿ, ಈ ಭಯೋತ್ಪಾದಕರ ದಾಳಿಯಲ್ಲಿ ವಿನಯ್ ನರ್ವಾಲ್ ಅವರು ಮೃತಪಟ್ಟಿದ್ರು, ನೇವಿಯ ಆಫೀಸರ್ ಅವರು. ಅದಾದ ನಂತರ ಅವರ ಪತ್ನಿ ಹಿಮಾಂಶಿ ಅವರು ಮಾತನಾಡಿದರು. ಅವರೇನಂತ ಮಾತನಾಡಿದರು ಅಂದರೆ, ನೀವು ಕಾಶ್ಮೀರಿ ಮುಸ್ಲಿಮರ ಮೇಲೆ ಹಗೆ ಸಾಧಿಸೋದು ಬೇಕಾಗಿಲ್ಲ, ಬಟ್ ನರ್ವಾಲ್ ಅವರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರಲ್ಲ, ಅದು ಈಗ ಸಾಕಷ್ಟು ಟ್ರೋಲ್ಗೆ ಒಳಗಾಗ್ತಾ ಇದೆ. ಜಾಲತಾಣದಲ್ಲಿ ಟ್ರೋಲ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಟೀಕೆ ಮಾಡಿದೆ. ಪೆಹಲ್ಗಾಮ್ ದಾಳಿಯಲ್ಲಿ ನೌಕಾಪಡೆ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಹತ್ಯೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತಿಯ ಹತ್ಯೆಯ ನೋವಲ್ಲಿ ಅವರ ಪತ್ನಿ ಹಿಮಾಂಶಿ ಅವರು ಮಾತನಾಡಿದರು. ಅದು ಸಾಕಷ್ಟು ಟ್ರೋಲ್ ಆಗಿತ್ತು. ಟ್ರೋಲ್ ಆಗಿದ್ದೇನಂತಂದರೆ, ನೀವು ಕೇವಲ ಸಾವಿಗೆ ನ್ಯಾಯ ಕೊಡಿ ಸಾಕು, ಮುಸ್ಲಿಮರ ವಿರುದ್ಧ ಸೇಡು ತೀರಿಸ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದರು. ಬಟ್ ಅದು ಕೂಡ ಪ್ರಶ್ನಾರ್ಥಕವಾಗಿತ್ತು. ಜನರು ಕಾಶ್ಮೀರಿ ಮುಸ್ಲಿಮರ ವಿರುದ್ಧ ಸೇಡು ತೀರಿಸ್ಕೊಳ್ಳೋದು ಬೇಡ, ವಿನಯ್ ಸಾವಿಗೆ ನ್ಯಾಯ ಸಿಗಬೇಕಷ್ಟೇ ಅಂತ ಹಿಮಾಂಶಿ ಅವರು ಹೇಳಿದರು. ಹಿಮಾಂಶಿ ಹೇಳಿಕೆ ಜಾಲತಾಣದಲ್ಲಿ ಟ್ರೋಲ್ ಮಾಡಿದರು ಸಾಕಷ್ಟು ಜನ. ಜಾಲತಾಣದಲ್ಲಿ ಟ್ರೋಲ್ ರಾಷ್ಟ್ರೀಯ ಮಹಿಳಾ ಆಯೋಗ ಈಗ ಟೀಕೆ ಮಾಡಿದೆ. ಆ ರೀತಿ ಮಾತನಾಡಬಾರ್ದು, ಆ ರೀತಿ ಟ್ರೋಲ್ ಆಗಬಾರ್ದು ಅಂತಂದ್ಬಿಟ್ಟು. ಯಾಕೆಂದರೆ ಅವರ ಮನಸ್ಸಿನಲ್ಲಿ, ಹಿಮಾಂಶಿಯವರ ಮನಸ್ಸಿನಲ್ಲಿ ಏನಿತ್ತು ಅದನ್ನು ಅವ್ರು ಹೇಳಿದ್ದಾರೆ. ಈಗ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ಳಿ, ಎಲ್ಲರೂ ಟಾರ್ಗೆಟ್ ಆಗೋದು ಬೇಡ ಅಂತ ಹೇಳಿದ್ರು ಅವರು.